ಮನುಷ್ಯನ ಮೂರ್ಖತನ ಏನು ಅಂದರೆ ಅವನು ಇನ್ನೆಬಿಲಿಟಿ ಟು ಥಿಂಕ್. ಸರಿಯಾಗಿ ಬುದ್ಧಿ ಇದ್ದರೂ ಯೋಚನೆ ಮಾಡದೇ ಇರೋಷ್ಟು ಇದಾನಲ್ಲ, ಅದೇ ಮೂರ್ಖತನ. ನಮಗೆಲ್ಲ ಬುದ್ಧಿ ಇದೆ, ಯೋಚನೆ ಮಾಡ್ಬೋದು, ಬೇರೆಯವ್ರು ಯಾಕೆ ಯೋಚನೆ ಮಾಡಬೇಕು ನಮ್ಮ ಬದಲು? ಅದಕ್ಕೆ ಅಶಕ್ತತೆ ಅಂತ ಹೇಳ್ತಾರೆ. ಇನ್ನೆಬಿಲಿಟಿ ಅಂದರೆ ನಮಗೆ ಕಾನ್ಸಿಕ್ವೆನ್ಸ್ ಚಿಂತೆ ಮಾಡೋಕ್ಕೆ ಬರಲ್ಲ, ವರಿ ಮಾಡೋಕ್ಕೆ ಬರುತ್ತೆ. ಕಾನ್ಸಿಕ್ವೆನ್ಸು, ನಾನು ಇದು ಮಾಡಿದ್ರೆ ಏನು, ಈ ಕರ್ಮದಿಂದ ನನಗೆ ಏನು ಪರಿಣಾಮ ಆಗುತ್ತೆ, ನಾನು ಈ ಥರ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪರಿಣಾಮ ಆಗುತ್ತೆ. ಬೇಸ್ಡ್ ಆನ್ ಸರ್ಟಿನಿಟಿ ನಾವು ಮಾಡಬೇಕು, ಆಯ್ಕೆ ಮಾಡಬೇಕು. ಇದು ಮಾಡಲ್ಲ ನಾನು, ಇದು ಮಾಡಿದ್ರೆ ನಾನು ಹಾಳಾಗ್ತೀನಿ, ಇದು ಮಾಡಿದ್ರೆ ನನಗೆ ಒಳ್ಳೆಯದಾಗತ್ತೆ. ಅದು ಯೋಚನೆ ಮಾಡೋಷ್ಟು ಬುದ್ಧಿ ಇದೆ ನಮಗೆ. ಪರಿಣಾಮ ನಮ್ಮ ಮನಸ್ಸಿನಲ್ಲಿ ಸ್ಟೆಪ್ ಬೈ ಸ್ಟೆಪ್, ಇಷ್ಟು ಮಾಡಿದ್ರೆ ಏನಾಗುತ್ತೆ, ಇಷ್ಟು ತಪ್ಪು ಮಾಡಿದ್ರೆ ಏನಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್. ಹಾಗೆ ಜಾಸ್ತಿ ತಪ್ಪೇನು ಮಾಡ್ದಿಲ್ವಲ್ಲ, ಇಷ್ಟೇ ಮಾಡಿದೆ, ಇದು ದೇವರು ನಮಗೆ ಕ್ಷಮಿಸಲ್ವಾ, ಈ ಥರದ್ದೆಲ್ಲ ಅಲ್ಲ. ನಿಮಗೆ ಯೋಚನೆ ಮಾಡೋ ಶಕ್ತಿ ಇದೆ, ವರಿ ಮಾಡೋದು ಕಮ್ಮಿ ಮಾಡಿ, ಆಗ ಆ ಶಕ್ತಿ ಜಾಸ್ತಿ ಆಗುತ್ತೆ, ಚಿಂತನೆಗಳು ಬರುತ್ತೆ. ನೀವು ಮಾಡೋಕ್ಕೆ ಮುಂಚೆನೇ ನಿಮಗೆ ಪ್ರತಿಫಲ ಹೀಗಾಗಬಹುದು ಅಂತ ಕಾಣಿಸುತ್ತೆ. ಯು ಕ್ಯಾನ್ ಸಿ, ಹೊಚ್ಚೆಯಲ್ಲಿ ಬೀಳೋದು ಕಾಣಿಸುತ್ತೆ. ಯಾರೂ ತಳ್ಳೋದು ಬೇಡ, ನಾವೇ ಹೋಗಿ ಬೀಳೋದು ಕಾಣಿಸುತ್ತೆ. ಅಲ್ಲಿ ಡೆಡ್ ಎಂಡ್ ಆಗಿರೋದು ಈ ದಾರಿಲಿ ಹೋದರೆ ಇದು ಡೆಡ್ ಎಂಡ್ ಅಂತ ಕಾಣಿಸುತ್ತೆ. ನೀವು ಹೋಗೋದಿಲ್ಲ ಆ ದಾರಿ.